ಜೀವನದಲ್ಲಿ ಸೋತು ಸುಸ್ತಾದಾಗ ಕೈ ಹಿಡಿದು ಮುನ್ನಡೆಸಿತು ಆಟೋ. ಆಟೋ ಒಂದಿಗೆ ಇವರ ಪಯಣ ಶುರುವಾಗಿ ಇವತ್ತು ಇಲ್ಲಿಗೆ ಬಂದು ನಿಂತಿದೆ. ಇದರ ಜೊತೆಗೆ ಮುಂದಿನ ಪಯಣ ಹೇಗಿರುತ್ತೆ, ಇಲ್ಲಿಯವರೆಗೂ ಹೇಗಿತ್ತು ಅನ್ನೋದನ್ನ ಮಾತಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಆಟೋ ರಾಣಿ ಯಲ್ಲಮ್ಮ ಅವರು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಲ್ಲಮ್ಮ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಿಳಾ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಸೊ ನಿಮ್ಮ ಆಟೋ ಜರ್ನಿ ಹೇಗಿತ್ತು, ಹೇಗ್ ನಡೀತಾ ಇದೆ? ಚೆನ್ನಾಗಿದೆ ಮೇಡಮ್. ಯಾವಾಗಿಂದ ನಿಮ್ಮ ಆಟೋ ಜರ್ನಿ ಶುರುವಾಗಿರುವಂತದ್ದು? ಮೇಡಮ್ 14 ವರ್ಷ ಆಯ್ತು. ನಾನು ಡಿಪಾರ್ಟ್ಮೆಂಟ್ಗೆ ಬಂದು 14 ವರ್ಷ ಆಯ್ತು. ಇಲ್ಲಿವರೆಗೂ ತುಂಬಾನೇ ಮೇಡಮ್ ಏನೆಲ್ಲ ಮಾಡಬೇಕು ಅನ್ಕೊಂಡಿದ್ನೋ ಹಿಂದೆ ಮಾಡಕ್ ಆಗ್ತಿರ್ಲಿಲ್ಲ. ಈ 2 ವರ್ಷದಿಂದ ಎಲ್ಲ ಮಾಡ್ತಾ ಇದೀನಿ ಮೇಡಮ್. ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ, ಏನೇನ್ ಮಾಡ್ತಾ ಇದ್ರಿ? ಮೇಡಮ್ ನಾನು ಓದ್ಬೇಕು ಅಂತ IAS ಆಗ್ಬೇಕು ಅಂತ ಅನ್ಕೊಂಡಿದ್ದೆ. Okay. ಕಾರಣಾಂತರದಿಂದ ನನ್ಗೆ ಸಿಕ್ತು ಮೇಡಮ್, ಆಪ್ಷನ್ ಸಿಕ್ತು. 3 ವರ್ಷ ಡೆಲ್ಲಿಲಿ ಓದೋದ ಅವಕಾಶ ಸಿಕ್ತು. ನನ್ ಮಗ ಚಿಕ್ಕೋನಿದ್ದ. ಆಗ ನನ್ ಮಗನ್ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನು ಹೋಗ್ಲಿಲ್ಲ. ಸರಿ ಬೇಡ ಅಂತ ಹೇಳಿ ನಾನು ಆಟೋ ಫೀಲ್ಡ್ಗಿದ್ದೆ. ಆಟೋ ಇಳಿದ್ಮೇಲೆ ಅದು ಬೇಡ ಅಂದಾಗ ಏನ್ ಮಾಡಿದ್ರು, ಅವಾಗ ಮಣಿವಣ್ಣನವರು IAS ಆಗಿದ್ರು, ಕರ್ಸಿದ್ರು. ಜಲಭವನಿಗೆ ಕರ್ಸಿ ಏನಂದ್ರು, ನನ್ಗೆ ಗೌರ್ಮೆಂಟ್ ಕೆಲಸ ಕೊಡ್ತೀನಿ ಅಂದ್ರು. ನಾನು ಹೇಳ್ದೆ ಸರಿ ಗೌರ್ಮೆಂಟ್ ಕೆಲಸ ಕೊಡ್ತೀನಿ ಅಂದ್ರು. ಅದ್ರಲ್ಲಿ ಅವ್ರ PA ಒಬ್ರಿದ್ರು. ಅವ್ರು ಯಾರೋ PAನೋ ಯಾರೋ ಗೊತ್ತಿಲ್ಲ. ಅವ್ರ ಏನ್ ಮಾಡಿದ್ರು, ಆಟೋ ಬಿಡ್ಬೇಕು ನೀವು, ನಮ್ಮಲ್ಲಿ ಕೆಲಸ ಮಾಡ್ಬೇಕಂದ್ರೆ ನೀವು ಆಟೋ ಬಿಡ್ಬೇಕು ಅಂದ್ರು. 20,000 ಅವಾಗ್ಲೇ ಸ್ಯಾಲ್ರಿ ಕೊಡ್ತೀನಿ ಅಂದ್ರು, 20,000. ನಾನಂದ್ರೆ ನೀವ್ 20 ಅಲ್ಲ 30 ಕೊಟ್ರು ನಾನು ಆಟೋ ಬಿಡಲ್ಲ ಅಂದೆ. ಅವತ್ತಂದೆ. ಅವಾಗ ಅವರು ನನ್ನ ಎಜುಕೇಶನ್ ಈಸಿ ಆಗ್ಲಿ ಅಂತ ಹೇಳಿ ಮಣಿವಣ್ಣನವರು IAS ಗೆ ಅಂದ್ರೆ ನನ್ಗೆ ಓದಕ್ಕೆ ಈಸಿ ಆಗ್ಲಿ ಅಂತ ಹೇಳಿ ನನಗೆ ಫ್ರೀ ಆಗಿ ಲ್ಯಾಪ್ಟಾಪ್ ಕೊಟ್ಟಿದ್ರು ಮೇಡಮ್. ನೀವು ಡೆಲ್ಲಿಗೆ ಹೋಗಿದ್ರಿ ಓದಕ್ಕೆ? ಇಲ್ಲ, ಡೆಲ್ಲಿಗೆ ಹೋಗ್ಲಿಲ್ಲ ಮೇಡಮ್. ಮದ್ವೆ ಆದ್ಮೇಲೆ ನೀವು IAS ಆಗ್ಬೇಕನ್ನೋ ಕನಸು ಸಿಕ್ತು ನಿಮ್ಗೆ? ಹೌದು, ಮದ್ವೆ ಆದ್ಮೇಲೆ ಹೋಗೋಣ, ಓದ್ಕೊಂಡು ಎಜುಕೇಶನ್ ಬಿಟ್ಟಿದ್ದೆ, ಮತ್ತೆ ಕಂಟಿನ್ಯೂ ಮಾಡೋಣ ಅನ್ಕೊಂಡ್ ಮಾಡಿದ್ದೆ. ಆಗ ಏನಾದ್ರು ಬಡವ್ರಿಗೆ ಸಹಾಯ ಮಾಡೋಣ ಅಂತ ಅನ್ಕೊಂಡೆ. ಕಾರಣಾಂತರದಿಂದ ನಾನು ಹೋಗ್ಲಿಲ್ಲ ಮೇಡಮ್. ನಿಮ್ ಮದ್ವೆ ಆಗಿದ್ಯಾ ಅವಾಗ? ನೀವ್ ಏನ್ ಓದ್ತಾ ಇದ್ರಿ ಆ ಟೈಮಲ್ಲಿ? ಮೇಡಮ್ ನಾನು 10th ಆಗಿ ಈಗ 2nd PUC ಗೆ ನಿಲ್ಸ್ಕೊಂಡ್ಬಿಟ್ಟೆ ಮೇಡಮ್. ಓದೋದು ಅದಾದ್ಮೇಲೆ ಸ್ಟಡಿ ಎಲ್ಲ ಫುಲ್ ಬಂದ್ ಮಾಡ್ಬಿಟ್ಟೆ ನಾನು. ಯಾಕಂದ್ರೆ ಮದ್ವೆ ಆಯ್ತು, ಫ್ಯಾಮಿಲಿ ಜಗಳ ಆಯ್ತು, ಪ್ರಾಬ್ಲಮ್ ಯಾರು ಸಾಥ್ ಕೊಡಕ್ ಇರ್ಲಿಲ್ಲ. ಆ ಟೈಮಲ್ಲಿ ಸರಿ ನಾನು ಜೀವನ ನಡೆಸ್ಲೇಬೇಕು, ಹಾಗಾಗಿ ಆಟೋ ಸ್ಟಾರ್ಟ್ ಮಾಡಿದೆ ಮೇಡಮ್. ಸೊ ಓದೋ ಕನ್ಸು ಮದ್ವೆ ಆದ್ಮೇಲೆ ಅಂದ್ರೆ ನಿಮ್ಗೆ ಹೇಳಿರ್ಲಿಲ್ವಾ ಮದ್ವೆ ಆದ್ಮೇಲೆ ಓದಿಸ್ತೀನಿ ಅಂತ? ಮೇಡಮ್ ಮದ್ವೆ ಆದ್ಮೇಲೆ ನಾನು ಕಂಟಿನ್ಯೂ ಮಾಡಿದ್ದೆ ಮೇಡಮ್ ಎಜುಕೇಶನ್. ನನ್ ಮಗನ್ನ ಬಿಟ್ಟು ಹೋಗ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಹೋಗ್ಲಿಲ್ಲ. ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ, ಅವತ್ತು ನನ್ಗೆ 2-3 ಕಾರಣ ಇದೆ ಮೇಡಮ್. ನನಗೆ ಗಾಡಿ ಕಲ್ಸ್ಕೊಟ್ಟವ್ರು ನಮ್ ಭಾವ. ನಿಜ ಹೇಳ್ಬೇಕಂದ್ರೆ ನಾನು ಇವತ್ತು ಅವ್ರ ಹತ್ರ ಮಾತಾಡ್ತಿಲ್ಲ, ಬಟ್ ಕಲ್ತಿದ್ ಸುಳ್ಳಲ್ಲ, ನನಗ್ ಕಲ್ಸ್ಕೊಟ್ಟಿದ್ ಸುಳ್ಳಲ್ಲ. ಅವ್ರು ಅದನ್ನ ನೆನೆಸ್ಕೊಬೇಕು ಮೇಡಮ್. ನಮ್ ಭಾವ ನನ್ ಕಲ್ಸ್ಕೊಟ್ರು. ಪ್ಲಸ್ ನಾನು ಈ ತರ ಸ್ಟೇರಿಂಗ್ ಅಲ್ಲಿ ಕೂತಿದ್ದೆ. ಒಂದ್ ಹುಡುಗ ಬಂದು, ಹೆಣ್ಮಕ್ಳಿಗೆ ಆಟೋ ಲಾಯಕ್ಕಿಲ್ಲ, ಹಿಂದೆ ಕೂತ್ಕೋ ಅಂದ. ಅವ್ನ್ ಹೇಳ್ದ ಬೆಳಿಗ್ಗೆ, ನಾನ್ ಸಾಯಂಕಾಲ ಅವ್ನ ಮುಂದೆ ರೌಂಡ್ ಹೊಡಿತಾ ಇದ್ವಿ. ಹೆಣ್ಣು ಗಂಡು ಅಂತ ಭೇದ ಭಾವ ಇರಬಾರ್ದು ಮೇಡಮ್. ಹೆಣ್ಣಾಗ್ಲಿ ಗಂಡಾಗ್ಲಿ ಕಳ್ತನ, ಸುಳ್ಳು, ಏನು ಮೋಸ, ಇದೇನು ಮಾಡ್ದಿರಾ ನೀಯತ್ತಾಗಿ ದುಡಿದ್ರೆ ಯಾರ್ ಬೇಕಾದ್ರೆ ದುಡಿಬಹುದು. ಈಗ ಹೆಣ್ಮಕ್ಳಿಗೆ ಕೆಲಸ ಮಾಡೋದಕ್ಕೆ ಸಾಕಷ್ಟು ಕೆಲಸಗಳಿದಾವೆ, ಎಲ್ಲಾ ಕ್ಷೇತ್ರದಲ್ಲೂ ಸಹ ಮಹಿಳೆಯರು ಕೆಲಸ ಮಾಡ್ಬೋದು. ಬಟ್ ನೀವ್ ಯಾಕೆ ಆಟೋನೇ ಚೂಸ್ ಮಾಡ್ಕೊಂಡು? ಮೇಡಮ್ ಆಟೋನೇ ಅಂತ ಹೇಳಿದ್ರೆ, ನನ್ಗೆ ಚಿಕ್ಕ ಮಗು ಇದೆ ಮೇಡಮ್. ಅವಾಗ ನನ್ ಮಗ ಚಿಕ್ಕೋನಿದ್ದ. ನಾನು ನಮ್ಮ ಅಮ್ಮನ ಹತ್ರ ಬಿಟ್ಟೋದ್ರು. ಈಗ ನಾನು ಏನಾದ್ರು ಗಾರ್ಮೆಂಟ್ಸ್ ಹೋದ್ರೆ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀನಿ ಮೇಡಮ್. ಮಗುನ್ ನೋಡ್ಕೊಬೇಕು. ಹಾಗಾಗಿ ನಾನು ಗಾಡಿ ಕಲ್ತ್ಕೊಂಡೆ. ಇನ್ನೊಂದ್ ವಿಷಯ ಏನಂದ್ರೆ, ನನ್ಗೆ ಗಂಡ್ಮಗು ಆಯ್ತು ಅಂತ ನಮ್ಮ ಮನೆಯವ್ರು ಬಿಟ್ಟೋಗಿದ್ರು, ಹೆಣ್ಮಗು ಬೇಕು ಅಂತ. ಅವಾಗ ಗಂಡ್ಮಗು ಆಗಿತ್ತು. 3 ತಿಂಗಳು ಮಗು ಬಿಟ್ಟೋಗಿದ್ರು. ಹೋಗಿ 1 ವರ್ಷ ಆದ್ಮೇಲೆ ವಾಪಸ್ ಬಂದ್ರು. ಬಟ್ ಅವಾಗ ನನಗೆ ಜೀವನ ನಡ್ಸಕ್ಕೆ ಏನು, ನಾನು ಗಾರ್ಮೆಂಟ್ಸ್ ಹೋದ್ರೆ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಮಗು ನೋಡ್ಕೊಳಕ್ ಕಷ್ಟ ಆಗ್ತಿತ್ತು. ಆ ಕಾರಣದಿಂದ ನಾನು ಆಟೋ ಚೂಸ್ ಮಾಡಿದೆ. ನಮ್ ಭಾವ ಅಲ್ಪ ಸ್ವಲ್ಪ ಹೇಳ್ಕೊಟ್ಟಿದ್ರು, ಪೂರ್ತಿ ಇಲ್ಲಿವರೆಗೂ ಅವರೇ ಹೇಳ್ಕೊಟ್ಟಿದ್ದು. ಅವ್ರು ಹೇಳ್ಕೊಟ್ಮೇಲೆ ಕಲ್ತ ಮೇಲೆ ಇವತ್ತು ಒಂದೊತ್ತು ಊಟ ಮಾಡ್ತಾ ಇದೀನಿ.